ಯೋಜನೆ ಬದ್ಧ ನಗರವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ದೀರಿ. ಆ ನಗರವನ್ನು ರಚನೆ ಮಾಡಬೇಕಾಗಿದ್ರೆ ನೀವು ಎಲ್ಲ ತಾತ್ಕಾಲಿಕ ಅಂತೇಳಿ ತಮ್ಮ ಟ್ರಾನ್ಸ್ಫರ್ ಆದೇಶದಲ್ಲಿ ಕೂಡ ಬರೆದಿದ್ದೀರಿ. ಟೆಂಪರರಿ ಅಂತೇಳಿ. ಟೆಂಪರರಿ ಅಂತ ಕೊಟ್ಟಾಗ ಆ ಅಧಿಕಾರಿ ಎಲ್ಲಿಂದ ಕೆಲಸ ಮಾಡ್ತಾರೆ? ಅವರಿಗೆ ಯಾವ ಬದ್ಧತೆ ಇಟ್ಕೊಂಡು ಅವ್ರಿಗೆ ಯಾವಾಗ ನಮ್ಮನ್ನು ತೆಗಿತಾರೋ ಅಂತೇಳಿ ಆತಂಕದಲ್ಲೇ ಇರ್ತಾರೆ. ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ನಿಮ್ಗೆ ಏನು ಕಷ್ಟ? ನೀವು ಇಂದಿನ ಅಧಿವೇಶನದಲ್ಲಿ ನೀವೇ ಭರವಸೆ ಕೊಟ್ರಿ, ಇದೇ ಸದನದಲ್ಲಿ ಹೇಳಿದಿರಿ. ಏನು 4K ಮತ್ತು ಸೆಕ್ಷನ್ 17 ಅಡಿಯಲ್ಲಿ ನಿಯಮಗಳನ್ನು ನಾನು ಜಾರಿಗೆ ತರ್ತೀನಿ ಅತಿ ಶೀಘ್ರವಾಗಿ ಅಂತ ಹೇಳಿದ್ರಿ. ನೀವೇ ಹೇಳಿದ್ದೀರಾ. ಆದರೆ ಇಷ್ಟುವರೆಗೂ ಅದ್ರ ಕಡೆ ಗಮನ ಹರಿಸಿಲ್ಲ. ಅದು ಯಾವಾಗ ತರ್ತೀರಾ ಅದನ್ನಾದು ಹೇಳ್ಬಿಡಿ, ಇನ್ನೊಂದ್ಸತಿ ಹೇಳ್ಬಿಡಿ. ನಿಮ್ಮ ಮಾತಿಗೆ, ನಿಮ್ಮ ಕಮಿಟ್ಮೆಂಟ್ಗೆ ನೀವು ಸ್ಟ್ಯಾಂಡ್ ಆಗಬೇಕು. ಅದು ಆಗಿಲ್ಲ. ಆಮೇಲೆ ಇದು ಏನಾಗ್ತಾ ಇದೆ, ಈ ಭಾಳ ಕಡೆ ಈ ಕೆಲಸ ಮಾಡೋಕ್ಕೆ ಸೀನಿಯರ್ ಬೇಕಾಗುತ್ತೆ. ಯಾವುದೇ ಪ್ಲಾನಿಂಗ್ ಮಾಡಬೇಕಂದ್ರೂ ಕೂಡ ಯೋಜನೆಯ ವಿಚಾರದಲ್ಲಿ ಆ ಸೀನಿಯರ್ ಆಫೀಸರ್ಸ್ ಇಲ್ಲ ಅಂದರೆ ಟೆಂಪ್ರರಿ ಬರೋದು ಎಲ್ಲೆಲ್ಲೋ ಬೇರೆ ಇದರಿಂದ ಬರ್ತಾರೆ. ಅದು PWDಯಿಂದ ತಗೋತಿರೋ, ಬೇರೆ ಕಡೆಯಿಂದ ತಗೋತಿರೋ, ಅದು ನಿಮ್ಗೆ ಬಿಟ್ಟಿದ್ದು. ತಗೋತೀರಾ, ಬಟ್ ಅವ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ಅವ್ರಿಗೆ ಅನುಭವನೂ ಇರಲ್ಲ ಜೂನಿಯರ್ಸ್ಗೆ. ಅದಕ್ಕೋಸ್ಕರ ತಾವು ಕೂಡಲೇ ಇದನ್ನು ಏನು ಹೇಳಿದ್ದೀರಿ, ಆ 4K ಮತ್ತು ಸೆಕ್ಷನ್ 17 ಏನಿದೆ ಅದನ್ನು, ಆ ನಿಯಮವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವಾಗ ಮಾಡ್ತೀರಾ ಅದನ್ನು ನನಗೆ ಹೇಳ್ಬಿಡಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.